ನಿಲ್ಸು ಪುಟ್ಟಕ್ಕ, ಮಗಳನ್ನ ಕೈ ಮಾಡಬೇಡ. ಎಂತ ಕೆಲಸ ಮಾಡ್ಬಿಟ್ಟೆ? ತೆಪ್ಪು ಮಾಡ್ಬಿಟ್ಟೆ, ದೊಡ್ಡ ತೆಪ್ಪು ಮಾಡ್ಬಿಟ್ಟೆ ನೀನು. ಇಲ್ಲ ಅವ್ವ, ನಾನ್ ಸರಿಯಾಗಿ ಮಾಡೀವ್ನಿ. ಅವ್ರಲ್ಲಿ ಯಾವಾಗ ಹುಚ್ಚಿ ತಲೆ ಕೆಟ್ಟೋರು ಅಂದ್ರು ಅವಾಗ್ಲೇ ನಾನು ಅವ್ರ ಪರಕ್ ಸತ್ತೋದೆ. ಹಳೆ ಸಹನ ಸತ್ತೋದು. ಇನ್ನ ಹಾರೋ ಅಮ್ಮ, ಅಕ್ಕ ಯಾಕೆ ಹಿಂಗ್ ಮಾಡ್ದೆ? ಯಾರು ಮಾತಾಡ್ಬೇಡಿ. ನನ್ ಪಾಡ ನಾನು ಬಿಟ್ಬಿಡಿ. ಪುಟ್ಟಮ್ಮಿ, ನನ್ನ ಮಾತು ಕೇಳ್ಬಿಟ್ಟಮ್ಮಿ. ನಿಂತ್ಕೋ. ಅವ ನೀನ್ ಹೋಗ್ತಾನೆ ಇದೆಯಲ್ಲ, ನನ್ ಕರಿತಾನೆ ಇದೀನಿ, ನೀನ್ ಕೇಳ್ತಾನೆ ಇಲ್ಲ. ನಿಂತ್ಕೊಳ್ಳವ. ಯಾಕೆ ಕೇಳ್ಬೇಕು? ನಾನ್ ಯಾಕೆ ನಿಮ್ ಮಾತು ಕೇಳ್ಬೇಕು? 3 ಮಕ್ಕಳು ನಾನು ಹೇಳ್ದಂಗ ಒಂದಿನ ಕಡೆ ಕೇಳಿದಿರ ನೀವು? ನೀವೇ ನನ್ನ ಮಾತು ಕೇಳಕ್ಕೆ ನಾನು ಯಾಕೆ ನಿಮ್ಮ ಮಾತು ಕೇಳ್ಬೇಕು? ಯಾಕೆ ನನ್ನ ಮೊಟ್ಟೆ ಹಿಂಗ್ ಉರಿಸ್ತಾ ಇದ್ದೀರಾ? ನನ್ನ ಮಾತು ಕೇಳ್ದಾರಂತ ತೆಪ್ಪು ನಾನು ಏನ್ ಮಾಡೀವ್ನಿ? ಮಾತಾಡ್ಬೇಡ. ಅವನ್ ಮಾತು ಕೇಳ್ದಾರ ಅಷ್ಟು ಯಾವ್ದಾರ ಕೂಡ ಇಲ್ಲ ನಿಮ್ಗೆ. ಅವ್ವ, ಅಷ್ಟಕ್ಕೂ ಇದ್ರಲ್ಲಿ ಅಕ್ಕಂದು ಏನ್ ತಪ್ಪಿದೆ ಹೇಳು? ಅವಳದೇನು ತಪ್ಪಿಲ್ಲ ಇದರಲ್ಲಿ. ನಿನ್ನ ನೋಡಿ ಎಲ್ರು ಕಲ್ತ್ಕೊತಾವ್ರೆ. ಎಲ್ರಿಗೂ ಎದುರ್ತಾ ಕೊಡೋದು, ಹಿಡ್ದಿದ್ದೇ ಆಟ ಅಂತ ಸಾಧಿಸೋದು. ಮರಳಿರೋರೆಲ್ಲರೂ ಅದನ್ನೇ ಕಲ್ತ್ಕೊತಾವ್ರೆ. ನಿಮ್ಮ ಮಕ್ಕಳು ಅದೇ ದಾರಿಯಲ್ಲಿ ಹೊರಟವಳೆ. ಆಚರಣೆಗೆ ಕೊಡ್ಲಿ ತಕೊಂಡು ಕೈ ಕತ್ತರಿಸ್ಕೊತಾವಳೆ. ನೀನ್ ನೋಡಿದ್ರೆ ಪಂಚಾಯತಿಗೆ ಬರ್ಬೇಡ ಅಂತ್ಯ. ಬಂಗಾರಮ್ಮನವ್ರನ್ನ ಎದುರಾಕತ್ತೆ ನೀನು. ಇವಳು ನೋಡಿದ್ರೆ ಪಂಚಾಯತಿಲಿ ಎಲ್ಲರ ಮುಂದೆನು ತಾಳೆ ಕಿತ್ತು ಬಿಸಾಕು. ಸಂಬಂಧಗಳು ಅಂತಂದ್ರೆ ಹುಡುಗಾಟ ಅನ್ಕೊಂಡಿದ್ದೀರಾ? ಏನೋ ಕೆಟ್ಟಗಳು. ಮಾತಾಡ್ಬೇಡ ನೀನು, ಮಾತಾಡ್ಬೇಡ. ಮಾನ ಮರ್ವಾದಿಗೆ ಅನ್ಸ್ತಾ ಇದ್ದ ಮಂತನನ ಪಂಚಾಯತಿ ಕಟ್ಟೆ ಕರ್ಕೊಂಡೋಗಿ ನಿಲ್ಲಿಸ್ದವ್ ನೀನು. ನಮ್ಮನ್ನೆಲ್ಲ ನೀನು ಬಿಟ್ಟು ಹೋಗಿದೆ ಇದಕ್ಕೆಲ್ಲ ಕಾರಣ. ಒಂದ್ ನಿಮಿಷ ಬುಡಪ್ಪ ನನ್ನ. ನೀನ್ ಬುಡಪ್ಪ. ನನ್ನ ಮಾತು ಕೇಳಿವ. ಬನ್ನಿ ಕುಂತ್ಕೊಳ್ಳಿ ಸಮಾಧಾನ ಮಾಡ್ಕೊಳ್ಳವ. ಏನು ಅಂತ ಸಮಾಧಾನ ಮಾಡ್ಕೊಳ್ಳಪ್ಪ? ಏನು ಅಂತ ಸಮಾಧಾನ ಮಾಡ್ಕೊಳ್ಳಿ? ನನ್ನ ಮಕ್ಕಳು ಚಂದಾಕಿರ್ಬೇಕು ಅಂತ ಅವ್ರು ಮಾಡ್ಕೊಂಡ ಆಯ್ಕೆನ ನಾನು ಒಂದಿನಕ್ಕೂ ಪ್ರಶ್ನೆ ಮಾಡಲಿಲ್ಲ ಕಣಪ್ಪ. ಈಗ ನನ್ನ ಕಣ್ಣು ಮುಂದೆ ಅವ್ರು ಬಾಳ ಹಿಂಗಾಯ್ತಾ ಇದ್ರೆ ನಾನು ನೋಡ್ಕೊಂಡು ಹೆಂಗಪ್ಪ ಸುಮ್ಕಿರ್ಲಿ? ಸಾನವರು ಅವಸರದಾಗ ನಿರ್ಧಾರ ತಗೊಂಡಿದ್ದು ತೆಪ್ಪೆಯ. ಅದನ್ನೆಲ್ಲ ಮನೆಗೆ ಹೋಗಿ ಮಾತಾಡೋಮವ. ಈಗ ಬನ್ನಿ. ಇನ್ನೇನೈತಪ್ಪ, ಮನೆಗೆ ಹೋಗಿ ಮಾತಾಡೋ ಇನ್ನೇನೈತಪ್ಪ? ಊರವ್ರ ಮುಂದೆಲ್ಲ ಬೀಗರಿಗಾದ ಅವಮಾನ ಕಮ್ಮಿನೇ.
ಇನ್ನು ಮನೆಗೆ ಹೋಗಿ ಮಾತಾಡೋ ಜೀವನ ಐತೆ. ನೀನು ಹೋಗಪ್ಪ, ನೀನು ಮನೆಗೋಗು. ಅವ್ರಿಗೆ ಬೇಸರ ಆಗಿರ್ತದೆ. ನಾನು ಹೇಳಿದ ತೀರ್ಮಾನ ಅವ್ರಿಗೆ ಇಷ್ಟ ಆಗಿರೋಕ್ಕಿಲ್ಲ. ನೀವು ಹೋಗಿ ಅವ್ರಿಗೆ ಸಮಾಧಾನ ಮಾಡಪ್ಪ, ಸಮಾಧಾನ ಮಾಡು. ಅವ್ವ, ಏಯ್, ಪಂಚಾಯತಿ ಮಧ್ಯದಾಗ ನೀನು ಎದ್ದೋದಲ್ಲ, ಎಲ್ಗೋಗಿದ್ದೆ? ಅವ್ವ ಅದು ಅದು ಕೆಲಸ ಇತ್ತು, ಅದಕ್ಕೆ ಹೋಗಿದ್ದು. ಅಳಿಯಂದ್ರೆ ನಾ ಬರ್ತೀನಿ. ನಾನು ಹೇಳಿದ್ದೇನು, ನೀನಲ್ಲಿ ಮಾಡಿದ್ದೇನು? ಏನು ಹೇಳಬೇಕಿತ್ತೋ ಏನು ಮಾಡಬೇಕಿತ್ತೋ ಅದನ್ನೇ ಮಾಡಿ. ನೋಡಿದ್ರ ರಾಜಿ, ನಿಮ್ಮ ತಮ್ಮ ಹೇಗೆ ಮಾತಾಡ್ತಾ ಇದ್ದಾನೆ ಅಂತ. ಹೋಗ್ಲಿ ಬಿಡು ಕೌಸಲ್ಯ, ಅವನು ಹಂಗೆ ಹೇಳಿದ್ದು ಒಳ್ಳೇದೇ ಆಯ್ತು. ಪುಟ್ಟಕ್ಕನ ಮಾನ ಮರವಾದೇ ಹೋಯ್ತು. ನನ್ನ ಬಿಟ್ರೆ, ನನ್ನ ಮಕ್ಕಳನ್ನ ಬಿಟ್ರೆ ಪ್ರಪಂಚದಾಗೆ ಬೇರೆ ಯಾರಾನ ಅವರ ಅಂತ ಮೆರಿತಾ ಇದ್ದವಳು ಕೊಬ್ಬು ಸರಿಯಾಗಿ ಕರಗೈತೆ. ಬರೀ ನಿಮ್ದೇ ನೀವು ಮಾತಾಡ್ತಾ ಇದ್ದೀರಾ. ನನಗಲ್ಲಿ ಎಷ್ಟು ಅವಮಾನ ಆಗಿದೆ ಗೊತ್ತಾ? ನೀನಂಗೆ ಹೇಳಿದಕ್ಕೆ ಅಲ್ವೇ ಅವಳು ತಾಳಿನ ಕಿತ್ ಬಿಸಾಕಿದ್ದು, ಎಲ್ರ ಮುಂದೆ ಒದೆ ತಿಂದಿದ್ದು. ಗಾಳಿ ಉಲ್ಟಾ ಹೊಡೆದಾಗ ಏನಾಗುತ್ತೋ ಏನೋ ಅಂತ ಭಯ ಆಗಿತ್ತು. ಆದ್ರೂ ಪರವಾಗಿಲ್ಲ ಕೌಸಲ್ಯ, ನೀನು ಕಂಟಿ ವಿರುದ್ಧನೇ ಮಾತಾಡ್ಬಿಟ್ಟೆ. ನೀನು ನನ್ನಂಗೆ ಧೈರ್ಯವಂತೆ. ಒಟ್ನಲ್ಲಿ ಆ ಪುಟ್ಟಕ್ಕ ನೆಮ್ಮದಿಯಾಗಿರ್ಬಾರ್ದು. ಒಂದಲ್ಲ ಒಂದು ಸಮಸ್ಯೆ ಬಂದು ಅಟ್ಕಾಯಿಸ್ಕೊಂತಾನೆ ಇರಬೇಕು. ಅಕ್ಕೋ, ಮನಸ್ಸಿನಾಗ ಯಾಕೆ ಇಷ್ಟೊಂದು ವಿಷ ತುಂಬ್ಕೊಂಡಿದ್ಯಾ? ಅಂಥದ್ದು ಏನು ಮಾಡಿದ್ರು ಪುಟ್ಟಕ್ಕ? ಏನ್ಲ ಹಿಂಗೆ ಕೇಳ್ತಿದ್ಯಾ? ಏನು ಮಾಡಿದ್ಲು ನಾ? ಜೀವನ ನಾಶ ಆಗೋದಕ್ಕೆ ಅವಳೆ ಕನ್ಲ ಕಾರಣ. ಅಕ್ಕೋ, ಬಾವನ್ನ 2ನೇ ಮದುವೆ ಆಗಿದವಳು ನೀನು. ಪುಟ್ಟಕ್ಕ ನೀನು ಮಾಡ್ದಂಗೆ ಮಾಡಿದ್ರೆ ಏನಾಗಿರೋದು ಹೇಳು? ಜಾಸ್ತಿ ಮಾತಾಡ್ಬೇಡ, ಸುಮ್ಕಿದ್ಬಿಡು. ಅದು ಸರಿ, ನಾನು ಈಗಲ್ಲ ಆಗಲೇ ಮಾತಾಡಬೇಕಿತ್ತು. ಏನೋ ಚಿಕ್ಕ ವಯಸ್ಸಿನಾಗ ನಿನ್ನ ಜೀವನ ಚೆಂದಾಗಿರಲಿ ಅಂತ ನೀನು ಹೇಳ್ದಂಗೆ ಕೇಳ್ಬಿಟ್ಟೆ. ಆದರೆ ನಾನು ಮಾಡಿದ ತಪ್ಪು ಅಂತ ನನಗೆ ಈಗ ಗೊತ್ತಾಯ್ತೈತೆ. ಆದ್ರೂ ಹಣಕ್ಕೋಸ್ಕರ ನೀನು ಈ ಮಟ್ಟಕ್ಕೆ ಇಳಿಬಾರ್ದಿತ್ತು. ಮುಚ್ಚಲ ಬಾಯಿ. ನಾನು ಆ ವಯ್ಯನ್ ಕಟ್ಕೊಂಡಿದ್ದು ದುಡ್ಗೋಸ್ಕರ ಅನ್ನೋದು ತಪ್ಪಾಗಿದ್ರೆ, ಆ ವಯ್ಯ ಮೊದಲನೇ ಏನ್ರಿದ್ರು ನನ್ನನ್ನು ಕಟ್ಕೊಂಡಲ್ಲ, ಅದು ತಪ್ಪಲ್ವಾ? ನಾನು ಆ ವಯ್ಯನ್ ಮದುವೆ ಮಾಡ್ಕೊಂಡಿದ್ದು ಬರೀ ದುಡ್ಗೋಸ್ಕರ ಅಲ್ಲ ಕಳ್ಳ. ಸಮಾಜ ನಮ್ಮನ್ನು ನೋಡೋ ದೃಷ್ಟಿನೂ ಬದಲಾಗ್ಲಿ ಅಂತ. ಅಪ್ಪ ಅಮ್ಮ ಇಲ್ದಿರೋ ನಿನ್ನನ್ನು ಕಟ್ಕೊಂಡವನು ಎಲ್ಲಿ ಕೈ ಬಿಟ್ಬಿಡ್ತಾನೋ ಅಂತ ನನಗೆ ದಿಗ್ಲಿತ್ತು. ಅದಕ್ಕೆ ಈ ವಯ್ಯನ್ ಮದುವೆ ಆಗಿತ್ತು. ಜೊತೆಗೆ ನಿನ್ನ ಮಗನಂಗೆ ನೋಡ್ಕೋಬೋದು ಅನ್ನೋ ಸ್ವಾರ್ಥನೂ ಇತ್ತು ಕಣ್ಲ. ನಿನ್ನ ಬಾವನ ಮದುವೆ ಆದರೂ ಸಮಾಜದಲ್ಲಿ ನನಗೆ ಸಿಗ್ಬೇಕಾಗಿರೋ ಸ್ಥಾನ ಸಿಗ್ಲೇ ಇಲ್ಲ. ಎಲ್ರು ಗೋಪಾಲನ ಇಟ್ಕೊಂಡವಳೆ, 2 ಹೆಂಡ್ರು ಅಂತ ಹೇಳಿದ್ರು. ನೀನು ನಡ್ಕೊಂಡಿದ್ದು ಹಂಗೆ ಅಲ್ವೇ? ಓಹೋ, ನಿನ್ನ ಬಾವ ಏನು ಶ್ರೀರಾಮಚಂದ್ರನ? ಅವಳು ಗಂಡು ಮಗು ಎತ್ಕೊಡ್ಲಿಲ್ಲ ಅಂತ ನನ್ನನ್ನು ಮದುವೆ ಮಾಡ್ಕೊಂಡ. ಈಗ ಒಳ್ಳೊಂಥರ ನಾಟಕ ಆಡ್ತಾವನೆ. ಸೌತಿ ನೆಟ್ಟಿಗಿದ್ದಿದ್ರೆ ಈಟೆಲ್ಲ ಆಗ್ತಾನೆ ಇರಲಿಲ್ಲ. ಅಯ್ಯೋ, ವಿಷಯ ಎಲ್ಲೆಲ್ಲೋ ಹೋಗ್ತಾ ಇದೆ. ನಾನಿಲ್ಲಿ ಬಂದಿದ್ದೇನಕ್ಕೆ, ನೀವು ಮಾತಾಡ್ತಾ ಇರೋದೇನು? ಎಲ್ಲದಕ್ಕೂ ಸಂಬಂಧ ಐತೆ. ಆ ಪುಟ್ಟಕ್ಕ ಮತ್ತೆ ಅವಳ ಮಕ್ಕಳ ಮೇಲೆ ಸೇಟ್ ತಿಸ್ಕೊಳ್ಳೋ ಸಮಯ ಬಂದೈತೆ. ಆನಂದ್ ಸೌತಿ ಮಾತ್ರ ಅಲ್ಲ, ಅವಳ ಮಕ್ಕಳು ಕೂಡ ಒಂಟಿಯಾಗಿ ಜೀವನ ಸಾಗಿಸ್ಬೇಕು. ಮಾಡ್ತೀನಿ. ಈಗ ಜನ ನನ್ನನ್ನು ಏನಂತ ಆಡ್ಕೊಂತಾವ್ರೋ ಅವ್ರನ್ನ ನೋಡಿನೂ ಹಂಗೆ ಆಡ್ಕೊಬೇಕು. ಹಂಗೆ ಮಾಡ್ತೀನಿ. ಲೇ ಕಾಳಿ, ಅಕ್ಕನ ಬಗ್ಗೆ ಒಂದು ಯೋಚನೆ ಮಾಡ್ಲಾ? ಆ ಸಹನನ ಹೆಂಗಾದ್ರೂ ಮದುವೆ ಮಾಡ್ಕೊಂಬಿಡು.
ಅವ್ರಿಗೆಲ್ಲ ಇಲ್ಲೇ ಇಲ್ಲೇ ನರ್ಕ ಏನು ಅಂತ ತೋರಿಸ್ಬಿಡ್ತೀನಿ. ಸಾಧ್ಯನೇ ಇಲ್ಲ. ಇಷ್ಟು ದಿವಸ ನಾನು ನಿನ್ನ ಪರ ಇದ್ದೆ, ಆದರೆ ಇನ್ಮ್ಯಾಕೆ ಸಾಧ್ಯನೇ ಇಲ್ಲ. ಲೇ ಕಾಳಿ ನಿಂತ್ಕೊಳ್ಳ ಕಾಳಿ. ನನ್ನ ಕರ್ಮ, ಇವರಿಬ್ರ ಬಗ್ಗೆ ಗೊತ್ತಿದ್ರು ಇವರಿಬ್ರು ನಂಬ್ಕೊಂಡು ನಾನು ಇಲ್ಲಿಗೆ ಬಂದಲ್ಲ. ಮೊದಲು ಮನೆಗೆ ಹೋಗಿ ವಿಷಯನೆಲ್ಲ ಮನೆಯವ್ರಿಗೆ ಹೇಳಬೇಕು. ಛೇ, ಏನತ್ತೆ ಇದು ಹಣೆ ಬರ. ನಾನು ಬೇಡ ಅಂದಾಗಲೂ ನೀವು ಯೋಚನೆ ಮಾಡಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಅಯ್ಯೋ, ಅವಳು ಕಂಪ್ಲೇಂಟ್ ಕೊಡೋ ಮಟ್ಟಿಗೆ ಹೋಗ್ತಾಳೆ ಅಂತ ನನಗೇನು ಗೊತ್ತಿತ್ತು ಅವಳಿ ಅಂದರೆ. ನೋಡಿ, ನೀವೇನೇ ಗುಸು ಅಂತ ಮಾತಾಡ್ಕೊಂಡ್ರು ನೀವು ನಮ್ಮ ಜೊತೆಲಿ ಬರಲೇಬೇಕು. ನಮ್ಮ ಅತ್ತೆ ಮಾತ್ರನಾ ಇಲ್ಲ ನಾನು ಬರ್ಬೇಕಾ ಸರ್? ಈಗ ಕೌಸಲ್ಯ ಅವ್ರು ಬಂದ್ರೆ ಅಷ್ಟೇ ಸಾಕು. ಅಲ್ಲ, ನಾನೇನು ತಪ್ಪು ಮಾಡಿದ್ದೀನಿ ಅಂತ ನಾನು ನಿಮ್ಮ ಜೊತೆಗೆ ಬರಬೇಕು? ಆ ಸಹ ನನಗೆ ತಲೆ ಕೆಟ್ಟಿದೆ, ಹುಚ್ಚಿ ಆಡ್ದಂಗೆ ಆಡ್ತಿದ್ದಾಳೆ. ನೀವು ಹೋಗಿ ಅವಳ ಮಾತನ್ನು ಕಟ್ಕೊಂಡು ನನ್ನನ್ನು ಅರೆಸ್ಟ್ ಮಾಡಕ್ ಬಂದಿದ್ದೀರಲ್ಲ. ಇಲ್ಲ ನಾನು ಬರಲ್ಲ. ಸೊಸೆಗೆ ಟಾರ್ಚರ್ ಕೊಟ್ಬಿಟ್ಟು ಈಗ ನೋಡಿದ್ರೆ ನಾಟಕ ಆಡ್ತಿದ್ರಾ? ಹತ್ರಿ ಗಾಡಿ. ನನ್ನ ಮಗ ಬರೋವರೆಗೂ ನಾನು ಎಲ್ಲೂ ಬರಲ್ಲ. ಅಲ್ಲ, ನನ್ನನ್ನು ಕರ್ಕೊಂಡು ಹೋಗೋ ಅಂತ ಅಪರಾಧ ನಾನು ಏನೂ ಮಾಡಿಲ್ಲ. ಮುರಳಿ, ಎಲ್ಲಿದ್ಯೋ? ಬೇಗ ಬಾರೋ, ನಿನ್ನ ಹೆಂಡತಿ ನನ್ನನ್ನು ಮುಳುಗಿಸ್ಬಿಟ್ಲು ಕಣೋ. ಸಾಹೇಬ್ ಹೇಳಿದ್ ನಿಮ್ಗೆ ಅರ್ಥ ಆಗ್ತಾ ಇಲ್ವಾ? ನಾವು ನಿಮ್ನ ಅರೆಸ್ಟ್ ಮಾಡಕ್ ಬಂದಿಲ್ಲ. ಇನ್ಸ್ಪೆಕ್ಟರ್, ನಮ್ಮ ಅತ್ತೆ ತುಂಬ ಒಳ್ಳೆಯವರು. ಸಹನವ್ರು ಇವ್ರ ಬಗ್ಗೆ ತಪ್ಪಾಗಿ ಕಂಪ್ಲೇಂಟ್ ಕೊಟ್ಬಿಟ್ಟಿದ್ರೆ. ಇವರೇನು ತಪ್ಪು ಮಾಡಿಲ್ಲ. ನೋಡಿ ಅವ್ರು ಎಷ್ಟು ಎದುರ್ಕೊಂಡ್ಬಿಟ್ಟಿದ್ದಾರೆ ಅಂತ. ಹೌದಾ? ಹಾಗಿದ್ರೆ ನೀವು ಅವ್ರ ಜೊತೆಲಿ ಬನ್ನಿ. ನೋಡಿ, ಕಂಪ್ಲೇಂಟ್ ಕೊಟ್ಟ ತಕ್ಷಣ FIR ಹಾಕಲ್ಲ, ಅರೆಸ್ಟು ಮಾಡಲ್ಲ. ದೂರಿನ ಬಗ್ಗೆ ವಿಚಾರಣೆ ಮಾಡಿ ನಿಮ್ಮನ್ನು ಬಿಟ್ಬಿಡ್ತೀವಿ. ಅತ್ತೆ ಅರೆಸ್ಟ್ ಮಾಡಲ್ವಂತೆ, ನಿಮ್ಮನ್ನ ವಿಚಾರಣೆ ಮಾಡಿ ವಾಪಸ್ ಕಳಿಸ್ಬಿಡ್ತಾರೆ. ಹೋಗಿ ಬನ್ನಿ. ಇಲ್ಲ ಹೋಗಲ್ಲ. ಅಲ್ಲ, ಇವ್ರು ಹಿಂಗೇಳೆ ಆಮೇಲೆ ಕರ್ಕೊಂಡು ಹೋಗ್ಬಿಟ್ಟು ಆಚೆನೆ ಬರಕ್ ಬಿಡ್ಲಿಲ್ಲ ಅಂದ್ರೆ ನಾನು ಹೋಗಲ್ಲ. ಸಾರ್, ಏಯ್, ನಿಮ್ಗೆ ಒಳ್ಳೆ ಮಾತಲ್ಲಿ ಹೇಳಿದ್ರೆ ಅರ್ಥ ಆಗಲ್ಲ ಅನ್ಸುತ್ತೆ. ಎಳ್ಕೊಂಡು ಹೋಗಿ ಬುದ್ಧಿ ಕಲ್ಸಿದ್ರೆ ಗೊತ್ತಾಗೋದು. ರೀ ಕಾನ್ಸ್ಟೇಬಲ್, ಕರ್ಕೊಂಡು ಬಂದ್ರಿ ಇವ್ರನ್ನ. ಬಿಡಮ್ಮ, ನಾನ್ ಬರಲ್ಲ. ಇನ್ಸ್ಪೆಕ್ಟರ್, ನಾನೇ ಅವಳ ಬಗ್ಗೆ ಕಂಪ್ಲೇಂಟ್ ಕೊಡ್ತೀನಿ. ನೀವು ಆ ಸಹನ ಅರೆಸ್ಟ್ ಮಾಡಿ. ನೋಡಿ, ಅದೇನೇ ಇದ್ರು ಸ್ಟೇಷನ್ ಅಲ್ಲಿ ಮಾತಾಡೋಣ. ಈಗ ಹತ್ರಿ ಗಾಡಿ ಬಂದ್ರಿ. ಕಾಪಾಡಿ. ಅತ್ತೆ ನೀವೇನು ತಲೆ ಕೆಡಿಸ್ಕೋಬೇಡಿ. ಸ್ಟೇಷನ್ಗೆ ನಾನು ಮುರಳಿ ಬರ್ತೀವಿ, ನಿಮ್ಮನ್ನು ಬಿಡ್ಸ್ಕೊಂಡ್ಬರ್ತೀವಿ. ಅಯ್ಯೋ, ಏನು ಮಾಡೋದು? ನಾನು ಬೇರೆ ಕೈ ಕಾಲು ಓಡ್ತಿಲ್ಲ. ಮುರಳಿ ಕಾಲ್ ಮಾಡ್ತೀನಿ. ಸ್ವಿಚ್ ಆಫ್. ಏನೋ ಮುರಳಿ, ಈ ಟೈಮಲ್ಲಿ ಸ್ವಿಚ್ ಆಫ್ ಮಾಡಿಕೊಂಡಿದ್ಯಾ? ಏನು ಮಾಡಲಿ? ಎಂತಾಯ್ತಾ? ಹುಲಿ ಆಕಾಶ ಮೈ ಮ್ಯಾಕ್ ಬೀಳ್ತೈತಂತ ದಿಗ್ಲೈತಿಲ್ಲ. ಆಕಾಶನ ಯಾಕೆ? ನಾನು ಪ್ಯಾನ್ ಹಿಡಿಕ್ ಮನಿಕೊಂಡ್ರೆ ಪ್ಯಾನ್ ಎಲ್ಲಿ ಮೈ ಮ್ಯಾಕ್ ಬೀಳ್ತೈತೆ ಅಂತ ದಿಗ್ಲೈತೈತಕಲ್ಲ. ಆಮೇಲೆ ಬೆಟ್ಟದ ಮ್ಯಾಕ್ ಹಿಂಗ್ ಹೋಯ್ತಾ ಇದ್ರೆ ಬಂಡೆಕಲ್ಲು ಎಲ್ಲಿ ಮೈ ಮ್ಯಾಕ್ ಬೀಳ್ತೈತೆ ಅಂತ ಅನಿಸ್ತೈತಕಲ್ಲ. ಹಾಗಾದ್ರೆ ಇದು ಅದೇ ಅಂದ್ರೆ ಯಾಕಂದ್ರೆ ನಿಮ್ಗೆ ಗೊತ್ತಿದ್ದಿಲ್ಲ. ಇದೆಲ್ಲ ಸಂಸಾರದಲ್ಲಿ ಬರೋ ಕಷ್ಟಗಳ ಮುನ್ಸೂಚನೆ ಮರ. ನಮ್ಮ ಅಜ್ಜ ಇದ್ದಾರಲ್ಲ, ಅವ್ರಿಗೆ ಕೂಡ ಮದುವೆಗಿಂತ ಮುಂಚೆ ಇದೇ ರೀತಿ ಕನಸು ಬೀಳ್ತಾ ಇತ್ತು. ಅಂದ್ರೆ ನಂಗೀಗ ಮದುವೆ ಯೋಗ ಬಂದೈತೆ ಅಂತ ಹೇಳ್ತಾ ಇದ್ಯಾ? ಇಲ್ಲ, ಮುನ್ನೆಚ್ಚರಿಕೆ ಕೊಡ್ತಾ ಇದ್ದೀನಿ. ನಮ್ಮ ಕಂಟಿ ಅಣ್ಣನೇ ನೋಡು, ಮದುವೆಗಿಂತ ಮುಂಚೆ ಎಷ್ಟು ಖುಷಿಯಾಗಿದ್ರು. ಆದರೆ ಈಗ ಅಂದ್ರೆ ಅಣ್ಣ ಸಂಸಾರದಲ್ಲಿ ಕಷ್ಟಪಡ್ತವಣೆ ಅಂತನ? ಓ ಪುಣ್ಯಾತ್ಮ, ನಾನು ಹೇಳಿದ್ದು ಅಣ್ಣನಿಗೆಲ್ಲ, ನಿನ್ಗೆ. ಏನೇನೋ ಹೇಳಿ ನೀನು ಮೂಡ್ ಹಾಳು ಮಾಡಬೇಡ. ಎಷ್ಟೋ ದಿನ ಆದ್ಮೇಲೆ ಅಣ್ಣ ನಮ್ಮ ಜೊತೆ ಸಮಯ ಕಳೀಲಿಕ್ಕಂತ ಬಂದಿದ್ದಾರೆ. ಸಾಯ್ಬೇಡ ಅದಕ್ಕೆ. ನೀವು ನಿಮ್ಮ ತಾತನ ಕನಸು ಇಟನೇ. ಅಂದ್ರೆ ಏನೇ ಅಣ್ಣ ಅದು? ಅಣ್ಣ ನಿನ್ನ ಕೈ ಕೊಡಿಲಿ.
ಕೊಡೋಣ ಇಲ್ಲ. ಮುಂಗುಸಿ ಇದನ್ನೆಲ್ಲ ಯಾವ ಗ್ಯಾಪಲ್ಲಿ ಕಲ್ತದ್ದು ಮಾರೆ ನೀನು? ನಮ್ಮ ತಾತಂಗೂ ಹಿಂಗೆ ಒಂದು ಅಪರೂಪದ ಇದ್ದೇ ಇತ್ತು. ಈಗ ಅದು ನಂಗೆ ಬಂದೈತೆ ಅಣ್ಣ. ಇಲ್ಲಿ ಒಂದು ರೇಖೆ ಐತಲ್ಲ, ಈ ರೇಖೆ ಇದು ಎಡಕ್ಕೆ ಹೋದರೆ ಅವನ ಕಡೆ, ಬಲಕ್ಕೆ ಬಂದರೆ ಹೆಂಡ್ರ ಕಡೆ. ನಮ್ಮಣ್ಣ ಯಾರ ಕಡೆ? ಯಾವ ಕಡೆಗೆ ಹೋದ್ರು ಏಟ್ ಬೀಳೋದು ನನ್ನ ತಲೆಗೆ. ಸರಿಯಾಗಿ ಹೇಳ್ದೆ ಕಣಣ್ಣ. ಆ ಗೆರೆ ಎಡಕ್ಕ ಬಲಕ್ಕ ನೆಟ್, ಬಲಕ್ಕ ಎಡಕ್ಕ ಮನೆ ಕಂಡೈತೆ ಕಣಣ್ಣ. ಬಹುಶಃ ಮುರಳಿ ಅವರ ಕೈರೇಖೆ ನೆಟ್ಟಾಗಿ ಇರ್ತಿದ್ರಿ ಅವ್ರಿಗೆ ಇಷ್ಟೆಲ್ಲ ಸಮಸ್ಯೆನೇ ಆಗ್ತಿರ್ಲಿಲ್ಲ ಅನ್ಸ್ತದೆ. ಹೌದೌದು ಅಲ್ವಾಣ? ಆ ನಂಜವನಿಂದ ಶುರುವಾಗಿ ಸಮಸ್ಯೆ ಈಗ ಇಲ್ಲಿಗೆ ಬಂದು ಮುಟ್ಟೈತೆ. ಇದನ್ನ ಹೆಂಗ್ ಬಗೆಹರಿಸೋದು ಅಥವಾ ಯಾರ ಕಡೆ ಮಾತಾಡೋದು ಒಂದು ಗೊತ್ತಾಯ್ತಾ ಇಲ್ಲ. ಯಾರ ಕಡೆ ಮಾತಾಡೋದು ತೆಪ್ಪಾಯ್ತೈತೆ. ಅಣ್ಣ, ನೀನು ಎಂತೆಂಥ ಸಮಸ್ಯೆನೇ ಬಗೆಹರಿಸಿದ್ಯಾ? ಇದು ಯಾವ ಲೆಕ್ಕ ಅಣ್ಣ? ನೀನು ಅತ್ತಿಗೆನ ಮದುವೆ ಆಗ್ಬೇಕಾರೆ ಅತ್ತಿಗೆ ಇಷ್ಟನೇ ಇರಲಿಲ್ಲ. ನೀನು ಅವ್ರನ್ನ ಮಾತಾಡ್ಸೋಕೆ ಹೋದಾಗಲ್ಲ ಅವರು ಸ್ಯಾಣ ಹಿಂಸೆ ಪಡ್ತಿದ್ರು ಕಣಣ್ಣ. ಆದರೆ ಈಗ ನೀನು ಖುಷಿಯಾಗಿಲ್ವಾ? ಹಂಗೆ ಇದು ಸರಿ ಆಯ್ತದೆ ಬಿಡೋಣ ನೀನು. ಹೌದಣ್ಣ. ಈಗ ನೋಡು, ನಿನ್ನ ಜೊತೆ ಅತ್ತಿಗಿದ್ದಾರೆ, ಅದರ ಜೊತೆಗೆ ನಿಮ್ಮ ಅಮ್ಮನ ಆಶೀರ್ವಾದ ಕೂಡ ನಿನ್ನ ಮೇಲೆ ಉಂಟು. ಇಷ್ಟೆಲ್ಲ ಇರುವಾಗ ಯಾಕೆ ಯೋಚನೆ ಮಾಡ್ತಿದ್ಯಾ ಅಂತ. ಒಬ್ರಿಗೊಬ್ರು ಮಾತಾಡದೆ ಕೂತಿದ್ರೆ ಎಲ್ಲ ಸರಿ ಹೋಗುತ್ತಾ? ನನಗಂತೂ ತುಂಬಾ ಹಸುವಾಗ್ತಿದೆ. ಯಾರು ಊಟ ಮಾಡ್ತೀರಾ? ತಟ್ಟೆ ತಂದಿರ್ತೀನಿ. ಮಿಸ್ಟರ್ ಗೋಪಾಲ್, ನಿಮ್ಗೆ ಹೊಟ್ಟೆ ಹಸುವಾಗ್ತಿಲ್ವಾ? ನೀವೇನು ಪುಟ್ಟಕ್ಕನವ್ರಿಗೆ ಭಯ ಪಡೋ ಅವಶ್ಯಕತೆ ಇಲ್ಲ. ಅವ್ರು ಯಾವಾಗಲೂ ಹೇಳ್ತಿರ್ತಾರೆ, ಏನಾದರೂ ಆಗಲಿ ಹೊಟ್ಟೆಗೆ ಮಾತ್ರ ಮೋಸ ಮಾಡ್ಕೋಬಾರ್ದು ಅಂತ. ಬನ್ನಿ ಊಟ ಮಾಡೋಣ. ಇಲ್ಲ ನನಗೆ ಹಸಿವಿಲ್ಲ, ನೀನು ಊಟ ಮಾಡು. ನನ್ಗೆ ಯಾಕೋ ಸಹನ ಅಕ್ಕ ಮಾಡಿದ್ ಸರಿ ಅನ್ಸ್ತಿದೆ. ನಿಮ್ಗೇನ್ ಅನ್ಸುತ್ತೆ ಮಿಸ್ಟರ್ ಗೋಪಾಲ್? ನಾನು ನನ್ನ ಮಗಳ ಕಡೆನೆ ಸ್ನಾನ ಮಾಡಿ ಹುಚ್ಚುಚ್ಚಂಗ್ ಮಾತಾಡಿದ್ರೆ ಅಷ್ಟೇ. ಇನ್ನ ಸರಿ ಮಾಡೋಳಂತೆ. ಸರಿ, ನಾನು ಸರಿ ಮಾಡೋಳೆ. ಜನಗಳ ಮುಂದೆ ತಾಳಿ ಕಿತ್ಕೊಡೋದು ನಿನಗೆ ಸರಿನಾ? ತಾಳಿ ಕಿತ್ಕೊಡಕ್ ಹೇಳಿದ್ ಅವರೇ ಅಲ್ವಾ? ನೀನ್ ಬಾಯಿ ಮುಚ್ಕೊಂಡು ಉಂಡ್ರೆ ಸರಿಗ. ನಾವ ಬಾಯಿ ಮುಚ್ಕೊಂಡು ಹೇಗೆ ಊಟ ಮಾಡಕ್? ಅವ್ವ, ನನ್ ಮ್ಯಾಕಿರೋ ಕೋಪನ ಅವಳ ಮ್ಯಾಕ್ ಯಾಕವ ತಿರ್ಸ್ಕತ್ತಿದ್ಯಾ? ಎಲ್ರ ಮುಂದೆನೆ ಕೈ ಮಾಡಿದ್ಯಾ. ಇನ್ನೂ ಎಳ್ಕಿತ್ತ ಹೊಡಿಬೇಕಂದ್ರೆ ಹೊಡೆದ್ಬಿಡು. ನಮ್ಮನೇನೆ ಅಲ್ವೇ, ಪರ್ವಾನಿಲ್ಲ. ನನ್ನ ಮಗಳು ಯಾವತ್ತೂ ತೆಪ್ಪು ಮಾಡಕ್ಕಿಲ್ಲ ಅಂತ ನಾನು ಗರ್ವದಾಗಿದ್ದೆ. ಎಲ್ರ ಮುಂದೆ ಅದನ್ನ ಸುಳ್ಳು ಮಾಡ್ಬಿಟ್ಟೆ ಅಲ್ಲ. ಅವ್ವ, ಈ ದಿವಸ ತಲೆ ತಗ್ಸಿ ಎಲ್ರಿಗೂ ಮರ್ವಾದಿ ಕಟ್ಕೊಂಡೇ ಬೆಳ್ದಿವ್ನಿ. ಈಗ ನನ್ನ ಮರ್ವಾದಿಗೆ ಧಕ್ಕೆ ಆದ್ರೆ ಹೆಂಗವ ತಲೆ ತಗ್ಸ್ಕೊಂಡಿರ್ಲಿ? ನಿನ್ನ ಮರ್ವಾದೆ ಬಿಟ್ಕೊಡು ಅಂತ ಯಾರು ಹೇಳೋರೆ? ಮರ್ವಾದೆಗಿಂತಲೂ ಆತ್ಮಗೌರವ ಶಾನ ಮುಖ್ಯ.
ಅದಕ್ಕೆ ಅಂತ ತಾಳಿನ ತಂಗಿ ಯೋಟ್ ಕಟವಾಗಿದ್ಲು. ನನ್ನ ಮಾತು ಕಟ್ಟು ಬಿದ್ದು ಬಂಗಾರಮ್ಮನವ್ರ ಮನೆಗೆ ಸೊಸೆಯಾಗಿ ಹೋದ್ಲು. ತಾಳಿ ಕಿತ್ತು ಬಿಸಾಕ್ತೀನಿ ಅಂತ ತುದಿಗಾಲಲ್ಲಿ ನಿಂತಿದ್ದವಳು ಈ ಕ್ಷಣನೇ ಈ ತಾಳಿನ ಕಿತ್ತು ಬಿಸಾಕ್ತೀನಿ. ಈ ಅವ್ವನ ಮಾತು ಒಪ್ಕೊಂಡು ಇವತ್ತಲ್ಲಿ ಸಂಸಾರ ಮಾಡ್ತಾವಳೆ. ನಿನ್ನಂಗೆ ತಾಳಿ ಕಿತ್ತು ಬಿಸಾಕಿದಿದ್ರೆ ಅಲ್ಲ ಅವಳು ಸಂಸಾರ ಮಾಡಕ್ಕಾಯ್ತಿತ್ತಾ? ಅಲ್ಲೂ ಅತ್ತೆ ಸೊಸೆ ಮಧ್ಯೆ 1000 ಐತೆ, ಆದ್ರೆ ಅವಳ ಗಂಡನ ಪಿರುತ್ತಿ ಅವಳ ಮ್ಯಾಗೈತೆ. ನೀನು ಈ ಮನೆ ದೊಡ್ಡ ಮಗಳಾಗಿ ಹಿಂಗ ಮಾಡೋದು. ಅವ್ವ, ನಾನು ಯೋನೇ ಹೇಳಿದ್ರು ನಿಂಗೆ ಎಲ್ಲನೂ ತೆಪ್ಪಾಗೆ ಕಾಣಿಸ್ತೈತೆ. ಗಂಡ ಅದ್ಯಾವ್ರಿಗೆ ಸಮಾನ, ಹಂಗಂತ ಅವ್ರ ಪ್ರೀತಿಗೆ ಅಂಗ್ಲಾಚಿ ಬದುಕೋ ಕಾಲ ಹೋಯ್ತವ. ಹೆಣ್ಗೆ ಸಮನಾಗಿ ಗಂಡು ಇರಬೇಕು, ಅದು ಪಿರುತಿನೇ ಆಗಿರ್ಲಿ ಕರ್ತವ್ಯನೇ ಆಗಿರ್ಲಿ. ನನ್ನ ಗಂಡ ನನ್ನ ಪರವಾಗಿರೋ ನ್ಯಾಯನೇ ಕೇಳಕ್ ತಯಾರಿ ಇಲ್ಲ ಅಂದ್ಮ್ಯಾಕೆ ನಾನು ಯಾಕೆ ಬೇಕು ಅವ್ರಿಗೆ? ಅವ್ರ ಪ್ರಕಾರ ನಾನು ಹುಚ್ಚಿ, ಹಂಗೆ ಇದ್ಬಿಡ್ತೀನಿ ಬಿಡಿ. ಯಾಕೆ ಹಿಂಗ್ ಮಾತಾಡ್ತಾ ಇದ್ದೀಯೇ? ನಿನ್ನ ಜೀವನದ ಮ್ಯಾಕೆ ನಾನು ಯೋಟೊಂದು ಭರವಸೆ ಇಟ್ಕೊಂಡಿದ್ನಲ್ಲೇ, ಯೋನ್ ಆಗ್ಬಾರ್ದು ಅಂದ್ಕೊಂಡಿದ್ನ, ಅದೇ ಆಯ್ತಾಯ್ತಲ್ಲ ಅದ್ಯಾವ್ರೇ. ಸಹನ ಅಂದ್ರೆ ಪುಟ್ಟಕ್ಕನ ಪ್ರತಿರೂಪ ಅಂತ ಜನ ಮಾತಾಡ್ಕೊಂತಾರೆ. ನೀನ್ ಹಿಂಗ್ ಮಾಡೋದ್ ನೋಡಿರೆ ನೀನ್ ನನ್ನ ಮಗಳ ಅಂತ ಅನುಮಾನ ಬತ್ತಾಯ್ತೆ. ಬಿತ್ತಿದ್ದೇ ಬೆಳೆಯೋದು, ಋಣದಷ್ಟೇ ಉಳಿಯೋದು, ಎದೆಗುಂದಲು ಕಷ್ಟಕ್ಕೆ ಕೊನೆ ಇರದು. ಹಣತೆ ಹಿಡಿದು ಬಿರುಗಾಳಿ ಎದುರಲ್ಲಿ ನಡೆದಿ ಹರಿಲ್ಲಿ, ಬರಿ ಮುಳ್ಳೆ ಇರುವ ದಾರಿಲಿ. ತಾಳಿಯ ಭಾಗ್ಯ ಉಳಿಸಲು ತಾಳಿಕೊಂಡು ನೋವಾ, ಕರುಳ ಬಳ್ಳಿ ಕಾದಳು ಸವೆಸಿ ಜೀವ. ಬೆಂಕಿಯ ಮಳೆಯ ಹಾಗೆ ನಿಂದನೆಗಳು ಸುರಿವಾಗ, ವಾತ್ಸಲ್ಯದ ಕೊಡೆಯ ಹಿಡಿದಳು ಪಡೆಯಲು ಗೆಲುವ. ನಿಟ್ಟುಸಿರಿನ ಶಾಖದಲ್ಲೇ ಮನೆಯ ನಿಟ್ಟು ಬೆಚ್ಚಗೆ, ಕಾವಲಿಗೆ ನಿಲ್ಲುತ್ತಾಳೆ ತಾ ಕಟ್ಟಿದ ಗೂಡಿಗೆ. ಪುಟ್ಟಕ್ಕನ ಮಕ್ಕಳು.